ಸೌದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಸ್ಲಿಂ ಮುಖ್ಯೋಪಾಧ್ಯಾಯರ ವರ್ಗಾವಣೆ ಮಾಡಲು ಶಾಲೆಯ ನೀರಿನ ಟ್ಯಾಂಕರ್ನಲ್ಲಿ ಮಕ್ಕಳಿನಿಂದಲೇ ವಿಷ ಪ್ರಾಶನ ಮಾಡಿದ ಶ್ರೀರಾಮ ಸೇನೆಯನ್ನು ರಾಜ್ಯದಲ್ಲಿ ಬಂದ್ ಮಾಡಬೇಕೆಂದು ಆಗ್ರಹಿಸಿ ಶುಕ್ರವಾರ ಆಲ್ ಇಂಡಿಯಾ ಮಜ್ಲಿಸ್ ಇ ಇತ್ತೆಹಾದುಲ್ ಮುಸ್ಲಿಮೀನ್ ಸಂಘಟನೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಮೊನ್ನೆ 14/8/2025 ಸೌದತ್ತಿ ತಾಲೂಕಾ ಹಟ್ಟಿಹಳ್ಳಿ ಗ್ರಾಮದಲ್ಲಿ ಶಾಲೆ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ದಲ್ಲಿ ಒಂದು ಮುಸ್ಲಿಂ ಪ್ರಿನ್ಸಿಪಲ್ಗೆ ಟ್ರಾನ್ಸ್ಫರ್ ಮಾಡೋ ಸಂಬಂಧ ಸೌದತ್ತಿ ತಾಲೂಕದಲ್ಲಿ ರಾಮ್ ಸೇನಾ ಅಧ್ಯಕ್ಷ ನೀರಿನಲ್ಲಿ ಅದು ವಿಷಯವನ್ನ ಹಾಕಿ ಈ ರೀತಿ ಮುಸ್ಲಿಂ ಪ್ರಿನ್ಸಿಪಲ್ಗೆ ಟ್ರಾನ್ಸ್ಫರ್ ಮಾಡೋದು ಮಾಡಿದ್ರು. ಈಗಾಗಲೇ ನಾವು MIM ವತಿಯಿಂದ ಇವತ್ತು ಪ್ರತಿಭಟನೆ ಮಾಡೋ ವಿಷಯ, ಯಾಕಂದ್ರೆ ಶಾಲೆ ಬರೋ ಮಕ್ಕಳಿಗೆ ಧರ್ಮ ಇರಲ್ಲ ಮತ್ತು ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಲಿ ಟೀಚರ್ಗಳಾಗಲಿ ಅವ್ರಿಗೂ ಧರ್ಮ ಇರಂಗಿಲ್ಲ. ಈ RSS ದವರದ ಬಜರಂಗದವರದ ಒಂದು ಮೆಂಟಾಲಿಟಿ ಇದೆ. ಯಾಕಂದ್ರೆ ಎಲ್ಲಿದಲ್ಲಿ ಮುಸಲ್ಮಾನಿಗೆ ಒಂಥರ ತೊಂದರೆ ಕೊಡೋದು. ಅದಕ್ಕೆ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಏನ್ ಕೊಡ್ತೇವೆ ಅಂದ್ರ, ಕಾಂಗ್ರೆಸ್ ಸರ್ಕಾರ ಬಂದಾಗ ಒಂದ ಮೈನಾರಿಟಿಗೆ ಒಂದು ಆಶ್ವಾಸನೆ ಕೊಟ್ಟಿರು, ನಾವು RSS ಬಜರಂಗದವ್ರಿಗೆ ಬ್ಯಾನ್ ಮಾಡ್ತೀವಿ ಅಂತ. ಅವು ಇನ್ನ ಮಟ್ಟ ಬ್ಯಾನ್ ಮಾಡಕ್ ತಯಾರಿಲ್ಲ. ಯಾಕಂದ್ರೆ ಬಹುಶಃ ಇವರು ಅವ್ರಿಗೆ ಇಟ್ಕೊಂಡ ವೋಟಿಂಗ್ ಬ್ಯಾಂಕ್ ಸಲುವಾಗಿ ಏನರ ಕರ್ತವ್ಯ ಮಾಡ್ಕೊತ ಕೂತಾನೋ ನಮ್ಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಕಾಂಗ್ರೆಸ್ ಸರ್ಕಾರ ವಿರುದ್ಧ ಮತ್ತು RSS ವಿರುದ್ಧ, ಬಜರಂಗದವ್ರ ವಿರುದ್ಧ. ಈ ರೀತಿ ಯಾರು ಮಾಡಿದ್ದಾರೋ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಇತರ ಹಿಂದೆ ಯಾರದಾರೆ ಅವ್ರಿಗೂ ಅರೆಸ್ಟ್ ಮಾಡಿ ಕಠಿಣ ಕ್ರಮ ತಗೋಬೇಕಂತ ನಮ್ಮದು ಎಚ್ಚರಿಕೆ. ಇಮ್ರಾನ್ ಪಿರ್ಜಾದ ಸಿಟಿ ಪ್ರೆಸ್. ಸೌದತ್ತಿ ತಾಲೂಕಿನ ಹುಲಿಕಟ್ಟಿ ಶಾಲೆಯ ಸುಲೇಮಾನ್ ಗೋರಿ ನಾಯಕರನ್ನು ಸ್ಥಳಾಂತರ ಮಾಡಲು ಶ್ರೀರಾಮ ಸೇನೆಯ ಮುಖಂಡರು ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಚೆಲ್ಲಾಟವಾಡಿದ್ದಾರೆ. ಕೂಡಲೇ ಆ ಸಂಘಟನೆಯನ್ನು ಬ್ಯಾನ್ ಮಾಡಬೇಕೆಂದು ಒತ್ತಾಯಿಸಿದರು. ಶ್ರೀರಾಮ ಸೇನೆಯ ತಾಲೂಕಾ ಅಧ್ಯಕ್ಷ ಸಾಗರ್ ಪಾಟೀಲ್, ನಾಗನಗೌಡ ಪಾಟೀಲ್, ಕೃಷ್ಣ ಮಾದರ್ ಮಕ್ಕಳ ಜೀವನದ ಜೊತೆಗೆ ಚೆಲ್ಲಾಟವಾಡಿದ್ದಾರೆ. ಈ ಮೂವರು ಆರೋಪಿಗಳ ಮೇಲೆ ಕಠಿಣ ಕ್ರಮ ಕೈಗೊಂಡು ರಾಜ್ಯದಲ್ಲಿ ಕೋಮು ಸೌಹಾರ್ದ ಹದಗೆಡಿಸುತ್ತಿರುವ ಶ್ರೀರಾಮ ಸೇನೆಯನ್ನು ನಿಷೇಧ ಮಾಡುವಂತೆ ಪ್ರತಿಭಟನಾಕಾರರು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಇಂತ ಅವ್ರ ಮನಸ್ಸಲ್ಲಿ ವಿಷಯವನ್ನು ತುಂಬಿಕೊಂಡು ಒಂದು ಮುಸ್ಲಿಂ ಪ್ರಿನ್ಸಿಪಲ್ಗೆ ಟ್ರಾನ್ಸ್ಫರ್ ಮಾಡೋ ಸಲುವಾಗಿ ಸಣ್ಣ ಮಕ್ಕಳನ್ನು ಕೊಲೆಯುವ ಪ್ರಯತ್ನ ಮಾಡಿದ್ದಾರೆ. ಆ ರಾಮ್ ಸೇನಾ ತಾಲೂಕಾ ಅಧ್ಯಕ್ಷ ಆಗಿರುವ ಹಿಂದುತ್ವ ಇವತ್ತು ಆ ಹಿಂದುತ್ವದ ಎಲ್ಲ ಸೀನಿಯರ್ ಲೀಡರ್ಗಳು ಎಲ್ಲಿದ್ದಾರೆ, ಆ ಲೀಡರ್ಗಳಿಗೆ ಕೇಳ್ತೇನೆ ನಾನು ಇವತ್ತು ನಿಮ್ಮ ಮಾಧ್ಯಮದಿಂದ. ಅವ್ರು ಇವತ್ತು ಪ್ರೊಟೆಸ್ಟ್ ಯಾಕೆ ಮಾಡ್ತಾ ಇಲ್ಲ? ಆ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನು ಹಾಕಬೇಕು. ಇದೇ ನಾವು ಕರ್ನಾಟಕ ಸರ್ಕಾರದ ಕಡೆಯಿಂದ ನಾವು ವಿನಂತಿ ಮಾಡ್ತೀವಿ. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.